ಸಾಧಾರಣವಾಗಿ ಶಿಕ್ಷಣ ಸಂಸ್ಥೆಗಳು ಅಂತ ಅಂದರೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳು ಸಹ ಅತಿ ಪ್ರಮುಖರಾಗಿರ್ತಾರೆ. ಯಾಕಂದರೆ ಅಲ್ಲಿ ಕೆಲಸವನ್ನು ಮಾಡುವ ಅಕೌಂಟ್ ಸಿಬ್ಬಂದಿಗಳಾಗಿರಬಹುದು, ಅದೇ ರೀತಿ ಟ್ರಾನ್ಸ್ಪೋರ್ಟ್ ಸಿಬ್ಬಂದಿಗಳಾಗಿರಬಹುದು, ಅತಿ ಪ್ರಮುಖ ಪಾತ್ರವನ್ನು ವಹಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದರೆ ಇವತ್ತಿನ ಈ ಕೇಸ್ನಲ್ಲಿ ಏನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳೇ ಈ ಒಂದು ಶಾಲಾ ಅಥವಾ ಸಮೂಹ ಸಂಸ್ಥೆಗಳಲ್ಲಿ 4 ಕೋಟಿ ಹಣವನ್ನು ಗುಳುವು ಮಾಡಿದ್ದಾರೆ. ಹೌದು, ಈ ಕೇಸ್ ನಡೆದಿರೋದು ಎಲೆಕ್ಟ್ರಾನಿಕ್ ಸಿಟಿಯ ಚಂದಾಪುರ ಮುಖ್ಯ ರಸ್ತೆಯಲ್ಲಿರುವ ಏನು ಕಮಲಾ ಹಾಗೂ ಮುನಿಯಪ್ಪ ಎನ್ನುವ ಶಿಕ್ಷಣ ಸಂಸ್ಥೆಗೆ ಸೇರಿದ ಶಾಲೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳೇ ಸೇರಿಕೊಂಡು ಸುಮಾರು 4 ಕೋಟಿ ಹಣವನ್ನು ಗುಳುವು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಇದು ಆಗಿದ್ದೇಗೆ ಅಂತ ನೀವು ತಿಳಿತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಗಾಬರಿ ಆಗೋದರಲ್ಲಿ ಅನುಮಾನವೇ ಇಲ್ಲ. ಸುಮಾರು 2010ರಲ್ಲಿ ಈ ಒಂದು ಶಾಲಾ ಸಮೂಹ ಸಂಸ್ಥೆ ಇದು ಅಲ್ಲಿ ಕೆಲಸವನ್ನು ಶುರು ಮಾಡುತ್ತೆ. ನಂತರದಲ್ಲಿ ಆಗಿನ ಕಾಲದಲ್ಲಿ ಕೆಲವರನ್ನ ಹಾಗೆ ಏನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗಾಗಿರಬಹುದು, ಅದೇ ರೀತಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಾಗಿರಬಹುದು ಸೇರಿಸ್ಕೊಂಡು ಕೆಲಸವನ್ನು ಮಾಡಿಸ್ಕೊಳ್ತಾ ಇರ್ತಾರೆ. ಅವರಿಗೆ ಏನು ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಿರ್ತಾರೆ ಆ ಒಂದು ಸ್ಯಾಲ್ರಿಯನ್ನು ಸಹ ಕೊಡ್ತಾ ಇರ್ತಾರೆ. ಸಾಧಾರಣವಾಗಿ ಅಕೌಂಟ್ಸ್ ಅಂತ ಅಂದರೆ ಏನು ಹಣದ ಏರಿಳಿತಗಳಾಗಿರಬಹುದು, ಅದೇ ರೀತಿ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಂಸ್ಥೆಗೆ ಕಟ್ಟೋದ್ರಲ್ಲಿ ಇವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಕ್ಕಳನ್ನು ಮನೆಗೆ ಬಿಡೋದಾಗಿರಬಹುದು, ಅದೇ ರೀತಿ ಮನೆಯಿಂದ ಶಾಲೆಗೆ ಕರ್ಕೊಂಡು ಬರೋದಾಗಿರಬಹುದು, ಈ ಕೆಲಸವನ್ನು ಟ್ರಾನ್ಸ್ಪೋರ್ಟ್ ಸಿಬ್ಬಂದಿಗಳು ಮಾಡ್ತಾರೆ. ಆದರೆ ಇವರು ಈ ಕೆಲಸದ ಜೊತೆ ಇನ್ನೊಂದು ಮನೆಹಾಳು ಕೆಲಸವನ್ನು ಸಹ ಮಾಡ್ತಾ ಇದ್ರು. ಅದೇ ಏನು ಪೋಷಕರು ಆ ಮಕ್ಕಳ ಫೀಸನ್ನು ಪೇ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅಕೌಂಟ್ಗೆ ಹಣವನ್ನು ಹಾಕಿಸ್ಕೊಂಡು ನಂತರದಲ್ಲಿ ಅವರು ಎಷ್ಟು ಅಮೌಂಟನ್ನು ಪೇ ಮಾಡಿದ್ರು ಆ ಒಂದು ಲೆಕ್ಕವನ್ನು ಎಲ್ಲ ಮಿಸ್ ಮಾಡಿ ಏನು ಇವರ ಖಾಸಗಿ ಅಕೌಂಟ್ಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ರೀತಿ ಏನು ಈ ಟ್ರಾನ್ಸ್ಪೋರ್ಟ್ ಸಿಬ್ಬಂದಿಗಳು ಸಹ ಅವರಿಗೆ ಸಹಾಯವನ್ನು ಮಾಡಿ ಸುಮಾರು 4 ಕೋಟಿ ಹಣವನ್ನು ಗುಳುವು ಮಾಡಿದರು. ಇದರಲ್ಲಿ ಅತಿ ಪ್ರಮುಖವಾಗಿ ಏನು ಆರೋಪವನ್ನು ಮಾಡಲಾಗಿದೆ, ಅದೇ ರೀತಿ ಆ ಬೆಂಗಳೂರು CCBಗೂ ಕೂಡ ಕಂಪ್ಲೇಂಟನ್ನು ನೀಡಲಾಗಿದೆ. ಏನು ಕಂಪನಿ ಅಥವಾ ಏನು ಆ ಶಾಲಾ ಮುಖ್ಯಸ್ಥರು ಅದೇ ರೀತಿ ಶಾಲಾ ನಿರ್ದೇಶಕರಾದಂತಹ ಅಶೋಕ್ ಅವರು CCBಗೆ ಕಂಪ್ಲೇಂಟನ್ನು ನೀಡಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ 6 ಜನರನ್ನು ಅಲ್ಲಿ ಹೆಸರಿಸಲಾಗಿದೆ. ಇದರಲ್ಲಿ ಮೊದಲನೇವರಾಗಿ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಮುಖ್ಯ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡ್ತಾ ಇರುವ ಒಬ್ಬ ವ್ಯಕ್ತಿ, ಅದೇ ರೀತಿ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರುವ ಮತ್ತೊಬ್ಬ ವ್ಯಕ್ತಿ, ಇವರಿಬ್ಬರು ಸಹ ಏನು ಮುರಳಿ ಆಗಿರಬಹುದು, ಅದೇ ರೀತಿ ಮತ್ತೊಬ್ಬ ವ್ಯಕ್ತಿ, ಈ ಇಬ್ಬರ ಮೇಲೆ A1 A2 ದಾಖಲಾಗಿದೆ. ಇನ್ನುಳಿದಂತೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದ ಮನೋಜ್ ಆಗಿರಬಹುದು, ಮತ್ತಿಬ್ಬರು ವ್ಯಕ್ತಿಗಳ ಮೇಲೆ FIR ದಾಖಲಾಗಿದೆ. ಇನ್ನು ಫೆಸಿಲಿಟಿ ಅಂತ ಒಂದು ಏನು ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದು ಕಾಫಿ ಸಪ್ಲೈ ಮಾಡೋದಾಗಿರ್ಬೋದು ಅಥವಾ ಏನು ಸೆಕ್ಯೂರಿಟಿಗಳನ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಈ ರೀತಿ ಕೆಲಸವನ್ನು ಆ ಫೆಸಿಲಿಟಿ ಟೀಮ್ ಮಾಡುತ್ತೆ. ಅವರೂ ಸಹ ಈ ಒಂದು ದೋಖವನ್ನು ಮಾಡೋದರಲ್ಲಿ ಏನು ಅವರಿಗೆ ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಒಟ್ಟು 2017ರಿಂದ 2026ರವರೆಗೆ ಸುಮಾರು 4 ಕೋಟಿಗೂ ಅಧಿಕ ದೋಖ ಮಾಡಿ ಏನು ಈಗ ಈ ಆಸಾಮಿಗಳು ತಗಲಾಕೊಂಡಿದ್ದಾರೆ. ಇವರು ಏನು ಲೆಕ್ಕ ಪರಿಶೋಧಕರಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸಾಧಾರಣವಾಗಿ ಏನು ಆಡಿಟರ್ಸ್ ಆಗಿರ್ಬೋದು ಅಥವಾ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವುದೇ ಸಂಸ್ಥೆಗಳಿಗೆ ಒಂದು ನಂಬಿಕೆ ಇರುತ್ತೆ. ಆದರೆ ಈ ಏನು ಅಯೋಗ್ಯರು ಈ ನಂಬಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಮಕ್ಕಳು ಕೊಡುವ ಏನು ಹಣ ಇರುತ್ತೆ, ಏನು ಒಂದು ಫೀಸ್ ಹಣ ಇರುತ್ತೆ, ಅದಕ್ಕೆ ಯಾವುದೇ ರೀತಿಯ ರಶೀದಿಯನ್ನು ಸಹ ನೀಡದಲೆ ತಮ್ಮ ಒಂದು ಖಾಸಗಿ ಬಳಕೆಗೆ ಆ ಹಣವನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಇಂಥವನ್ನೆಲ್ಲ ನಂಬಿಕೊಂಡು ಯಾವ ರೀತಿ ಏನು ಶಾಲೆಯನ್ನು ಕಟ್ಟೋರಾಗಿರ್ಬೋದು ಅಥವಾ ಅದರ ನಿರ್ದೇಶಕರು ಯಾವ ರೀತಿ ಶಾಲೆಯನ್ನು ಮುನ್ನಡೆಸ್ತಾ ಇದ್ರು ಅನ್ನೋದು ಇಲ್ಲಿ ಪ್ರಶ್ನೆಗೆ ಕಾಡುತ್ತೆ. ಸುಮಾರು 5ರಿಂದ 6 ವರ್ಷಗಳ ನಂತರ ಇವರು ಮಾಡುತ್ತಿದ್ದಂತಹ ಈ ಅಕ್ರಮಗಳು ಬಯಲಿಗೆ ಬಂದು ಏನು ಅಶೋಕ್ ಅವರಿದ್ದಾರೆ ಸಂಸ್ಥೆಯ ನಿರ್ದೇಶಕರು ಬೆಂಗಳೂರು CCBಗೆ ಪತ್ರವನ್ನು ಬರೆದು FIR ಅನ್ನು ಕೂಡ ದಾಖಲು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯ ಇಬ್ಬರನ್ನು ಬಂಧಿಸಿದ್ದಾರೆ. ಅದರಲ್ಲಿ ಸೂರಜ್ ಎನ್ನುವ ಒಬ್ಬ ವ್ಯಕ್ತಿ, ಅದೇ ರೀತಿ ಮನೋಜ್ ಎನ್ನುವ ಏನು ಫೆಸಿಲಿಟಿ ವ್ಯಕ್ತಿ ಒಬ್ಬ ಇದ್ದಾನೆ ಡ್ರೈವರ್, ಆತನನ್ನು ಬಂಧಿಸಿದ್ದು ಮಿಕ್ಕ 4 ಜನರಿಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಕೇಸ್ ಏನಿದೆ ಇವರನ್ನು ಬಂಧಿಸಿ ನಂತರದಲ್ಲಿ ಇವರ ಬಳಿ ಯಾವ ರೀತಿ ಆ ಒಂದು ಹಣವನ್ನೆಲ್ಲ ವಸೂಲಿ ಮಾಡ್ಕೋತಾರೆ ಅನ್ನೋ ಪ್ರಶ್ನೆ ಒಂದು ಭಾಗ. ಆದರೆ ಇನ್ನು ಮುಂದೆ ಇವರು ಯಾವ ರೀತಿ ಅಕೌಂಟ್ಸ್ ಆಗಿರ್ಬೋದು ಅದೇ ರೀತಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ನಂಬಿ ಕೆಲಸ ಕೊಡ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ ಆಗಿದೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.